ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ PU ಕಾಲೇಜ್ ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆಯಲ್ವಾ, ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇನಂತ ನೋಡೋದಾದರೆ, ಕನ್ನಡ ಕಡ್ಡಾಯ ಪತ್ರಿಕೆಗೆ ಏನೆಲ್ಲ ಓದಬೇಕು ನಾವು, ಅಂದರೆ ಈ ಕನ್ನಡ ಅಂದರೆ ಬಹಳಷ್ಟು ಬರುತ್ತೆ ಸಿಲೆಬಸ್, ಹೌದಾ? ಸೊ ಆದರೆ ನಮ್ಮ ಈ PU ಕಾಲೇಜ್ ರಿಕ್ರೂಟ್ಮೆಂಟ್ಗೆ ಏನೆಲ್ಲ ಸಿಲೆಬಸ್ ಇದೆ, ಅದರಲ್ಲಿ ಏನೆಲ್ಲ ಓದಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದರ ಜೊತೆಗೆ ಪೇಪರ್ 1 ಕನ್ನಡ ಕಡ್ಡಾಯ ಪತ್ರಿಕೆ ಅಂತ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಹೌದಾ? ಸೊ ಅದರಲ್ಲಿ ಎಷ್ಟು ಅಂಕ ತೆಗೆದುಕೊಂಡ್ರೆ ನಾವು ಎಲಿಜಿಬಲ್ ಆಗ್ತೀವಿ, ಯಾವ ಪೇಪರ್ಗೆ? ಸೆಕೆಂಡ್ ಪೇಪರ್, ನಮ್ಮ ಸಬ್ಜೆಕ್ಟ್ ಪೇಪರನ್ನು ಚೆಕ್ ಆಗಬೇಕಾದ್ರೆ ನಾವು ಫಸ್ಟಿಗೆ ಏನಾಗಬೇಕಲ್ಲಿ ಕನ್ನಡ ಕಡ್ಡಾಯ ಪತ್ರಿಕೆಯಲ್ಲಿ ಪಾಸ್ ಆಗಿರಬೇಕು, ಅಂದರೆ ಎಲಿಜಿಬಲ್ ಆಗಿರಬೇಕು. ಆದರೆ ಅಲ್ಲಿ ಎಷ್ಟು ಅಂಕವನ್ನು ತೆಗೆದುಕೊಂಡ್ರೆ ನಾವು ಎಲಿಜಿಬಲ್ ಆಗ್ತೀವಿ. ಸೊ ಈಗ ಕನ್ನಡ ಕಡ್ಡಾಯ ಪತ್ರಿಕೆ ಇದೆ ಅಂತಂದರೆ ಅದರಲ್ಲಿ ಎಷ್ಟು ಅಂಕಕ್ಕೆ ಅದನ್ನು ಎಕ್ಸಾಮನ್ನು ನಡೆಸ್ತಾರೆ, 100ಕ್ಕೆ ನಡೆಸ್ತಾರೆ, 150ಕ್ಕೆ ನಡೆಸ್ತಾರೆ, ಅಥವಾ 200ಕ್ಕೆ ನಡೆಸ್ತಾರೆ. ಸೊ ಅದರಲ್ಲಿ ನಾವು ಎಷ್ಟು ತೆಗೆದುಕೊಂಡ್ರೆ ಎಲಿಜಿಬಲ್ ಆಗ್ತೀವಿ. ಓಕೆ, ಸೊ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದರ ಜೊತೆಗೆ ಪೇಪರ್ 2 ಅಲ್ಲಿ ಎಷ್ಟು ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ, ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ. ನಮ್ಮ ಸಬ್ಜೆಕ್ಟ್ ಪೇಪರ್ ಅಂದರೆ ನಮ್ಮದು ಕಾಮರ್ಸ್ ಆಗಿದ್ರೆ ಕಾಮರ್ಸ್ ಪೇಪರು, ಅಥವಾ ಹಿಸ್ಟ್ರಿ ಆಗಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್ ಆಗಿದ್ರೆ ಎಕನಾಮಿಕ್ಸ್, ಇಂಗ್ಲೀಷ್ ಆಗಿದ್ರೆ ಇಂಗ್ಲೀಷ್, ಹಿಂದಿ ಆಗಿದ್ರೆ ಹಿಂದಿ, ಈ ರೀತಿಯಾಗಿರ್ತವೆ ಸಬ್ಜೆಕ್ಟು. ಅದರಲ್ಲಿ 2 ಪೇಪರ್ ಬರ್ತವೆ ನಮ್ಮ ಸಬ್ಜೆಕ್ಟ್ ಪೇಪರಲ್ಲಿ. ಒಂದೇನು ಅದರಲ್ಲಿ ಪೇಪರ್ 1, ಪೇಪರ್ 2 ಅಂತ ಅವೆರಡು ಪೇಪರ್ ಇರ್ತಲ್ಲ, ಅವುಗಳನ್ನು ಎಷ್ಟು ಅಂಕಗಳಿಗೆ ಎಕ್ಸಾಮನ್ನು ನಡೆಸ್ತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಇಷ್ಟನ್ನು. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಈಗ ಮೊದಲನೇದಾಗಿ ನಾವು ಕನ್ನಡ ಕಡ್ಡಾಯ ಪತ್ರಿಕೆಗೆ ಏನೆಲ್ಲ ಓದಬೇಕಂತ ಮೊದಲಿಗೆ ಅದನ್ನು ತಿಳಿಸ್ಕೊಟ್ಬಿಡ್ತೀನಂತೆ. ಸೊ ನೋಡಿರಿ, ಸೊ ಇಷ್ಟು ನೀವು ಕಂಪಲ್ಸರಿಗೆ ಓದಲೇಬೇಕು. ಎಷ್ಟು 6 ಪಾಯಿಂಟ್ಸ್ ಇದ್ದಾವೆ. ಈ 6 ಪಾಯಿಂಟ್ಸನ್ನು ನೀವು ಏನಾದರೂ ಚೆನ್ನಾಗಿ ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಎಲಿಜಿಬಲ್ ಆಗ್ತೀರ. ಓಕೆ, ಸೊ ನೋಡಿರಿ, ಇಲ್ಲಿ ಕಂಪಲ್ಸರಿ ಪೇಪರ್ಸು ಕನ್ನಡ. ದ ಪ್ಯಾಟರ್ನ್ ಆಫ್ ಕ್ವಶನ್ ವುಡ್ ಬಿ ಬ್ರಾಡ್ಲಿ ಆ್ಯಸ್ ಫಾಲೋಸ್. ನೋಡಿರಿ, ಇಷ್ಟೆಲ್ಲ ಕೊಟ್ಟಿದ್ದಾರೆ. ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಗೆ ಪಠ್ಯಕ್ರಮ, ನಿಮ್ಮ ಸಿಲೆಬಸ್ ಕಾಪಿ ಇಷ್ಟೇ. ಕನ್ನಡ ಕಡ್ಡಾಯ ಪತ್ರಿಕೆಗೆ ಇಷ್ಟು ಮಾತ್ರ. ಓಕೆ, ಸೊ ಇದು ಯಾವ ಮಟ್ಟಕ್ಕೆ ಇರುತ್ತೆ ಅಂತ ನೋಡೋದಾದರೆ, SSLC ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಅಂದರೆ ನೀವು SSLC ಲೆವೆಲಲ್ಲಿ ಏನೆಲ್ಲ ಕನ್ನಡ ಬಂದಿರುತ್ತಲ್ಲ, ಆ ಭಾಷೆಯಲ್ಲಿ ಆ ಲೆವೆಲ್ಗೆ ಮಾತ್ರ ನಿಮ್ಮ ಟೆಸ್ಟನ್ನು ಮಾಡ್ತಾರೆ ಕನ್ನಡದಲ್ಲಿ. ಓಕೆ, ಅಂದರೆ ಕನ್ನಡ ಎಲಿಜಿಬಿಲಿಟಿ ಆಗಬೇಕಲ್ವ ನಾವು, ಅದು ಯಾವ ಲೆವೆಲ್ಗೆ ಇರುತ್ತೆ ಅಂದರೆ SSLC ಲೆವೆಲ್ಗೆ ಬುಕ್ಸ್ ಇರ್ತಾವಲ್ಲ, ಆ ಲೆವೆಲ್ಗೆ ಇದು ಇರುತ್ತೆ. ಸೊ ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋದಾದರೆ, ನೋಡಿರಿ, ಫಸ್ಟ್ 1 ಕ್ರಮ ಸಂಖ್ಯೆ, ಆಮೇಲೆ ಪಠ್ಯಕ್ರಮ, ಈ ಕಡೆ ಅಂಕಗಳು. ಮೊದಲನೇದು ನೋಡಿರಿ, ವಿಷಯದ ಸಮಗ್ರ ಅರ್ಥೈಸುವಿಕೆ ಅಥವಾ ಅಧ್ಯಯಿಸುವಿಕೆ ಎಷ್ಟಿರುತ್ತೆ? 25 ಅಂಕಗಳು. ಪದ ಪ್ರಯೋಗ 25 ಅಂಕಗಳು. ವಿಷಯ ಸಂಕ್ಷೇಪಣೆ 25 ಅಂಕಗಳು. ಪದಜ್ಞಾನ 25 ಅಂಕಗಳು. ಲಘು ಪ್ರಬಂಧ 25 ಅಂಕಗಳು. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ, ಟ್ರಾನ್ಸ್ಲೇಷನ್. ನೋಡಿರಿ ಫ್ರೆಂಡ್ಸ್, ಇದು ಅಂದರೆ ಇಂಗ್ಲೀಷ್ನಲ್ಲಿರುತ್ತೆ, ಅದನ್ನು ನೀವೇನು ಮಾಡಬೇಕು, ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು. ಓಕೆ, ಸೊ ಇಷ್ಟು ಮಾತ್ರ ನಿಮಗೆ ಸಿಲೆಬಸ್ ಇರ್ತಕ್ಕಂಥದ್ದು. ಇಷ್ಟನ್ನು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಎಲಿಜಿಬಲ್ ಆಗ್ತೀರ. ಸೊ ನೋಡಿರಿ, ಒಂದೊಂದಕ್ಕೆ 25 ಮಾರ್ಕ್ಸ್ ಇದ್ದಾವೆ. ಸೊ ಟೋಟಲ್ ಎಷ್ಟಿದ್ದಾವೆ? 6 ಇದ್ದಾವೆ. ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ? 150 ಮಾರ್ಕ್ಸು ಆಗುತ್ತೆ. ಸೊ ಇದು ನಿಮ್ಮ ಕನ್ನಡ ಕಡ್ಡಾಯ ಪತ್ರಿಕೆಗೆ ಸಂಬಂಧಪಟ್ಟಂಥ ಮಾಹಿತಿ. ಇಷ್ಟು ನೀವು ಓದಲೇಬೇಕು. ಓಕೆ, ಇದರಲ್ಲಿ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕಂತ ಇಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ ನೋಡಿರಿ. ಸೊ ನೋಡಿರಿ, ಈಗ ನಾನು ಕಡ್ಡಾಯವಾಗಿ ಏನೆಲ್ಲ ಓದಬೇಕಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕಡ್ಡಾಯ ಪತ್ರಿಕೆಗೆ. ಓಕೆ, ಸೆಕೆಂಡ್ ಪೇಪರ್ ನೋಡಿರಿ, ಇದರಲ್ಲಿ ಪೇಪರ್ 1, ಪೇಪರ್ 2 ಅಂತ ಇದ್ದಾವೆ, ಹೌದಾ, ಸಬ್ಜೆಕ್ಟ್ ಪೇಪರಲ್ಲಿ. ಸೊ ಅದರಲ್ಲಿ ಏನೆಲ್ಲ ಓದಬೇಕು ಅಂತ ನೋಡೋದಾದರೆ, ಏನೆಲ್ಲ ಇರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಅಂತ ನೋಡೋದಾದರೆ, ಸೊ ನೋಡಿರಿ, ಪೇಪರ್ 1ನಲ್ಲಿ ಇದು ಸಬ್ಜೆಕ್ಟ್ ಪೇಪರ್ ಫ್ರೆಂಡ್ಸ್. ಕನ್ನಡ ಕಡ್ಡಾಯ ಪತ್ರಿಕೆಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಏನು ಓದಬೇಕಂತ, ಹೌದಾ? ಅಲ್ಲಿ ಎಷ್ಟು ಅಂಕಗಳಿರ್ತದೆ? ಕನ್ನಡ ಕಡ್ಡಾಯ ಪತ್ರಿಕೆ 150 ಅಂಕಗಳಿರುತ್ತೆ. ಅದರಲ್ಲಿ ನಾವು ಎಷ್ಟು ಅಂಕ ತೆಗೋಬೇಕು? 50% ಅಂಕಗಳನ್ನು ತೆಗೋಬೇಕು. ಕನ್ನಡ ಕಡ್ಡಾಯ ಪತ್ರಿಕೆಗೆ 150 ಅಂಕಗಳಿಗೆ ನಡೆಯುತ್ತೆ. ಓಕೆ, ಸೊ ಅದರಲ್ಲಿ ನಾವು ಎಷ್ಟು ಅಂಕಗಳನ್ನು ತಗೋಬೇಕು? 50% ಅಂದರೆ 75 ಅಂಕಗಳನ್ನು ಕಂಪಲ್ಸರಿ ತಗೊಳ್ಳೇಬೇಕು. ಯಾವುದರಲ್ಲಿ? ಕನ್ನಡ ಕಡ್ಡಾಯ ಪತ್ರಿಕೆ. ಆಗ ಮಾತ್ರ ನಮ್ಮ ಸಬ್ಜೆಕ್ಟ್ ಪೇಪರ್ಸ್ ಇರ್ತವಲ್ಲ, ಇನ್ನೂ 2 ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ, ಅವು ಎಲಿಜಿಬಲ್ ಆಗ್ತವೆ ಚೆಕ್ ಮಾಡೋದಕ್ಕೋಸ್ಕರ. ಓಕೆ, ಅಂದರೆ ಅದು ವ್ಯಾಲ್ಯೂಯೇಷನ್ ಆಗುತ್ತೆ ಯಾವಾಗ ನೀವು ಕನ್ನಡ ಕಡ್ಡಾಯ ಪತ್ರಿಕೆಯಲ್ಲಿ 150ಕ್ಕೆ 75 ಅಂಕಗಳನ್ನ ತೆಗೆದುಕೊಂಡಾಗ. ಓಕೆ, ಈ ಕ್ಲಿಯಾರಿಟಿ ಆಗಿದೆ ಅಂತ ಅಂದ್ಕೊಳ್ತೀನಂತ. ಸೊ ನೋಡಿರಿ, ಸೆಕೆಂಡ್ ಪೇಪರ್ ಇದೆಯಲ್ಲ, ಅದರಲ್ಲಿ ನೋಡಿರಿ, ಅಂದರೆ ಸೆಕೆಂಡ್ ಪೇಪರ್ ಅಂದ್ರೆ ಏನು? ನಮ್ಮ ಸಬ್ಜೆಕ್ಟ್ ಪೇಪರ್ಸ್. ಅದರಲ್ಲಿ 2 ಪೇಪರ್ಸ್ ಬರ್ತವೆ. ಒಂದು ಯಾವುದು? ಪೇಪರ್ 1. ಆದರೆ ಇನ್ನೊಂದು ಯಾವುದು? ಪೇಪರ್ 2. ನೋಡಿರಿ, ಪೇಪರ್ 1 ಕೂಡ ಎಷ್ಟು ಅಂಕಗಳು ನಡೆಯುತ್ತೆ? 150 ಅಂಕಗಳಿಗೆ ನಡೆಯುತ್ತೆ. ಸೆಕೆಂಡ್ ಪೇಪರ್ ಎಷ್ಟು ಅಂಕಗಳು ನಡೆಯುತ್ತೆ? 150 ಅಂಕಗಳಿಗೆ ನಡೆಯುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ ರಿಕ್ರೂಟ್ಮೆಂಟ್ಗೆ ಅಂದರೆ ನಿಮ್ಮ ನೇಮಕಾತಿಗೆ ಎಲಿಜಿಬಲ್ ಆಗ್ತಕ್ಕಂಥದ್ದೆಷ್ಟು? ಟೋಟಲಿ 300 ಮಾರ್ಕ್ಸ್ ಮಾತ್ರ ಕೌಂಟ್ ಮಾಡ್ತಾರೆ. ಮೇಲೆ ಕನ್ನಡ ಕಡ್ಡಾಯ ಪತ್ರಿಕೆ ಇದೆಯಲ್ಲ, ಅವುಗಳನ್ನು ಕೌಂಟ್ ಮಾಡೋದಿಲ್ಲ. ಓಕೆ, ನೀವು ಸಬ್ಜೆಕ್ಟ್ ಪೇಪರ್ನಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರಿ ಅದರ ಮೆರಿಟ್ ಆಧಾರದ ಮೇಲೆ ನಿಮ್ಮ ನೇಮಕಾತಿ ಪ್ರೊಸೆಸ್ಸು ನಡೆಯುತ್ತೆ. ಕನ್ನಡ ಕಡ್ಡಾಯ ಪತ್ರಿಕೆ ಕೇವಲ ಅದು ನಿಮ್ಮ ಎಲಿಜಿಬಲ್ ಮಾತ್ರ. ಆದರೆ ಸಬ್ಜೆಕ್ಟ್ ಪೇಪರ್ ಇದಾವಲ್ಲ 2, ಪೇಪರ್ 1 ಆ್ಯಂಡ್ ಪೇಪರ್ 2,
ಅವುಗಳು ಮಾತ್ರ ಏನಾಗ್ತವೆ ನಿಮಗೆ ಮೆರಿಟ್ ಲಿಸ್ಟ್ಗೆ ಕೌಂಟ್ ಆಗ್ತವೆ ಮಾರ್ಕ್ಸು. ಸೊ ಆದ್ದರಿಂದ ನೀವೇನು ಮಾಡಬೇಕು, ಕರೆಕ್ಟಾಗಿ ಕೇರ್ಫುಲ್ಲಾಗಿ ಆನ್ಸರ್ನ ಮಾಡಬೇಕು. ಯಾಕಂತಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತವೆ. ಸೊ ಆದ್ದರಿಂದ ಏನು ಮಾಡಿರಿ, ಇವು ಆನ್ಸರ್ ಮಾಡುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಆನ್ಸರ್ ಮಾಡಿರಿ. ಗೊತ್ತಿಲ್ಲ ಅಂತಂದರೆ ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ನಿಮ್ಮ ರೈಟ್ ಆನ್ಸರಲ್ಲಿ ಕೂಡ 0.25 ಮಾರ್ಕ್ಸನ್ನು ಕಟ್ ಮಾಡ್ತಾ ಬರ್ತಾರೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಮಾಹಿತಿ ಇದೆ. ಎಕ್ಸಾಮ್ ಪ್ಯಾಟರ್ನ್ ಏನಂದರೆ ಪ್ರತಿಯೊಂದು ಪೇಪರಿಗೆ ಕೂಡ 150 ಅಂಕಗಳಿರ್ತವೆ. ನೀವು ಕನ್ನಡ ಕಡ್ಡಾಯ ಪತ್ರಿಕೆಯಲ್ಲಿ 75 ಅಂಕಗಳನ್ನ ಕಂಪಲ್ಸರಿ ತೆಗಿಲೇಬೇಕು. ಸೊ ನಿಮ್ಮ ಸೆಕೆಂಡ್ ಪೇಪರಲ್ಲಿ ಬಂದರೆ ನೀವು ಎಷ್ಟು ಅಂಕ ತೆಗಿತೀರ ಅನ್ನೋದ್ರ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ಬಂದು ನಿಲ್ಲುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಪ್ರೊಸೆಸ್ಸು ನಡೀತಾ ಬರುತ್ತೆ ಎಕ್ಸಾಮ್ ಪ್ಯಾಟರ್ನಲ್ಲಿ. ಓಕೆ, ಸೊ ನೋಡಿರಿ, ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಮೊದಲೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.